ಒಂದು ರೀತಿ ಪಕ್ಷಕ್ಕೂ ಮುಜುಗರ, ಮತ್ತೊಂದು ಕಡೆ ಆ ರೀತಿಯಾದಂಥ ಹೇಳಿಕೆ ಸರಿಯಲ್ಲ ಅನ್ನೋದು. ದಲಿತ ನಿಂದನೆ ಒಂದು ಕಡೆ, ಮತ್ತೊಂದು ಜಾತಿ ನಿಂದನೆ, ವೈಯಕ್ತಿಕ ನಿಂದನೆ, ಈ ರೀತಿಯಾದ ಎಷ್ಟು ಸರಿ ಇದೆ ನೋಡಿ. ಮುಖ್ಯವಾಗಿ ಧ್ವನಿ ಅವ್ರದ್ದೋ ಅಲ್ವೋ ಅನ್ನೋದೇ ಭಾಳ ಮುಖ್ಯ ಪ್ರಶ್ನೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನೋಡೋಣ ಯಾರ್ದೇನು ಧ್ವನಿ ಸುರುಳಿ ಯಾರ್ದು ಬೇಕಾದ್ರೂ ಆಗಿರ್ಬೋದು. ಈ ದಿಕ್ಕಲ್ಲಿ ಸರ್ಕಾರ ನೋಡಲಿ, ಸ್ಪಷ್ಟತೆ ಕೊಡಲಿ. ಮತ್ತು ಇದ್ರ ಬಗ್ಗೆ ನನಗೂ ಹೆಚ್ಚು ಮಾಹಿತಿ ಇಲ್ಲ, ಮಾಹಿತಿಯನ್ನು ತಿಳ್ಕೊಂಡು ಈಗಾಗಲೇ 2 FIR ಆಗಿದೆ ಒಂದು ಕಡೆ, ಮತ್ತೊಂದು ಕಡೆ ಸರ್ಕಾರದ ಕೂಡ ಬಂಧನ ಆಗಬೇಕು ಅನ್ನುವಂಥ ಪ್ರಯತ್ನ ಕೂಡ ಮಾಡ್ತಾ ಇದೆ. ನೋಡೋಣ. ಫಸ್ಟು ಈಗೇನು FIRಗಳು ಆಗಿದ್ರೆ ತನಿಖೆ ಆಗುವಂಥದ್ದಾಗುತ್ತೆ. ತನಿಖೆ ಆದಾಗ ಗೊತ್ತಾಗುತ್ತೆ ಸ್ಪಷ್ಟತೆ, ಕಾನೂನಲ್ಲಿ ಏನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದನ್ನ ಬೆಳಕಿಗೆ ಬಂದಾಗ ನೋಡೋದು. ಕಾನೂನಿನ ಉಲ್ಲಂಘನೆ ಆಗಿದೆಯೋ ಅಥವಾ ರಾಜಕೀಯ ಪ್ರೇರಿತವಾಗಿರುತ್ತೋ, ದುರುದ್ದೇಶದಿಂದನೋ ಏನು ಅಂತ. ಈ ರಾಜಕೀಯ ಪ್ರೇರಿತವಾಗಿ ಏನು ಬೇಕಾದ್ರೂ ಮಾಡ್ತಾ ಇರ್ತಾರಲ್ಲ, ದ್ವೇಷದಲ್ಲಿ, ವೈಮನಸ್ಸಲ್ಲಿ ಈ ರೀತಿ ಆಪಾದನೆಗಳು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ. ಆಪಾದನೆಗಳು ಸತ್ಯನೋ ಸುಳ್ಳೋ ಅನ್ನೋಂಥದ್ದು ಸ್ಪಷ್ಟತೆ ಬರುವಂಥದ್ದು ತನಿಖೆ ಮೂಲಕ. ಆ ಧ್ವನಿ ಸುರುಳಿ ಫೊರೆನ್ಸಿಕ್ ಇನ್ನೊಂದು ಮತ್ತೊಂದು ಚೆಕ್ ಆಗುವಂಥದ್ದು. ಒಂದು ರೀತಿ ಪಕ್ಷಕ್ಕೂ ಮುಜುಗರ, ಮತ್ತೊಂದು ಕಡೆ ಆ ರೀತಿಯಾದಂಥ ಹೇಳಿಕೆ ಸರಿಯಲ್ಲ ಅನ್ನೋದು. ದಲಿತ ನಿಂದನೆ ಒಂದು ಕಡೆ, ಮತ್ತೊಂದು ಜಾತಿ ನಿಂದನೆ, ವೈಯಕ್ತಿಕ ನಿಂದನೆ, ಈ ರೀತಿಯಾದ ಎಷ್ಟು ಸರಿ ಇದೆ ನೋಡಿ. ಮುಖ್ಯವಾಗಿ ಧ್ವನಿ ಅವ್ರದ್ದೋ ಅಲ್ವೋ ಅನ್ನೋದೇ ಭಾಳ ಮುಖ್ಯ ಪ್ರಶ್ನೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನೋಡೋಣ ಯಾರ್ದೇನು ಧ್ವನಿ ಸುರುಳಿ ಯಾರ್ದು ಬೇಕಾದ್ರೂ ಆಗಿರ್ಬೋದು. ಈ ದಿಕ್ಕಲ್ಲಿ ಸರ್ಕಾರ ನೋಡಲಿ, ಸ್ಪಷ್ಟತೆ ಕೊಡಲಿ. ಮತ್ತು ಇದ್ರ ಬಗ್ಗೆ ನನಗೂ ಹೆಚ್ಚು ಮಾಹಿತಿ ಇಲ್ಲ, ಮಾಹಿತಿಯನ್ನು ತಿಳ್ಕೊಂಡು ಈಗಾಗಲೇ 2 FIR ಆಗಿದೆ ಒಂದು ಕಡೆ, ಮತ್ತೊಂದು ಕಡೆ ಸರ್ಕಾರದ ಕೂಡ ಬಂಧನ ಆಗಬೇಕು ಅನ್ನುವಂಥ ಪ್ರಯತ್ನ ಕೂಡ ಮಾಡ್ತಾ ಇದೆ. ನೋಡೋಣ. ಫಸ್ಟು ಈಗೇನು FIRಗಳು ಆಗಿದ್ರೆ ತನಿಖೆ ಆಗುವಂಥದ್ದಾಗುತ್ತೆ. ತನಿಖೆ ಆದಾಗ ಗೊತ್ತಾಗುತ್ತೆ ಸ್ಪಷ್ಟತೆ, ಕಾನೂನಲ್ಲಿ ಏನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದನ್ನ ಬೆಳಕಿಗೆ ಬಂದಾಗ ನೋಡೋದು. ಕಾನೂನಿನ ಉಲ್ಲಂಘನೆ ಆಗಿದೆಯೋ ಅಥವಾ ರಾಜಕೀಯ ಪ್ರೇರಿತವಾಗಿರುತ್ತೋ, ದುರುದ್ದೇಶದಿಂದನೋ ಏನು ಅಂತ. ಈ ರಾಜಕೀಯ ಪ್ರೇರಿತವಾಗಿ ಏನು ಬೇಕಾದ್ರೂ ಮಾಡ್ತಾ ಇರ್ತಾರಲ್ಲ, ದ್ವೇಷದಲ್ಲಿ, ವೈಮನಸ್ಸಲ್ಲಿ ಈ ರೀತಿ ಆಪಾದನೆಗಳು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ. ಆಪಾದನೆಗಳು ಸತ್ಯನೋ ಸುಳ್ಳೋ ಅನ್ನೋಂಥದ್ದು ಸ್ಪಷ್ಟತೆ ಬರುವಂಥದ್ದು ತನಿಖೆ ಮೂಲಕ. ಆ ಧ್ವನಿ ಸುರುಳಿ ಫೊರೆನ್ಸಿಕ್ ಇನ್ನೊಂದು ಮತ್ತೊಂದು ಚೆಕ್ ಆಗುವಂಥದ್ದು.